ಗೆಳೆಯರೆ, ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನ ಕಳೆದುಕೊಂಡ ದುಃಖದಲ್ಲಿ ಇಡೀ ಬೆಟ್ಟವನ್ನೇ ಒಡೆದು ಚೂರು ಚೂರು ಮಾಡಿದ ಕಥೆಯ ಬಗ್ಗೆ ನಿಮಗೇನಾದ್ರೂ ಗೊತ್ತಾ? ಹೌದು ಗೆಳೆಯರೆ, ದಶರಥ ಮಾಂಜಿ ಎಂಬ ವ್ಯಕ್ತಿ ಹೀಗೆ ತನ್ನ ಹೆಂಡತಿಯನ್ನ ಕಳೆದುಕೊಂಡ ದುಃಖದಲ್ಲಿ ಒಂದು ದೊಡ್ಡ ಬೆಟ್ಟವನ್ನೇ ಒಡೆದು ಬಿಟ್ಟಿದ್ದ. ಈ ಸ್ಟೋರಿ ಶುರುವಾಗುವುದು ಬಿಹಾರದ ಗಯಾ ಜಿಲ್ಲೆಯಲ್ಲಿ ಬರೋ ಗೆಹಲೂರ್ ಎಂಬ ಊರಿನಲ್ಲಿ. ದಶರಥ ಮಾಂಜಿ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನಾಗಿದ್ದ. ದಿನ ಕೂಲಿ ಮಾಡೋಕ್ಕೂ ಕೂಡ ದೊಡ್ಡ ಬೆಟ್ಟವನ್ನ ಹತ್ತಿ ಇಳಿಬೇಕಾದ ಪರಿಸ್ಥಿತಿ ಈ ಊರಿನವರಿಗಿರುತ್ತೆ. ಹೀಗೆ ಒಂದಿನ ಈತ ಕೆಲಸಕ್ಕೆಂದು ಬೆಟ್ಟವನ್ನ ದಾಟಿ ಆಚೆ ಊರಿನ ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾಗ ದಶರಥ ಮಾಂಜಿಯ ಹೆಂಡತಿ ದಶರಥ ಮಾಂಜಿಗಾಗಿ ಬುತ್ತಿಯನ್ನ ಕಟ್ಟಿಕೊಂಡು ಬೆಟ್ಟವನ್ನ ಹತ್ತಾಳೆ. ಹೀಗೆ ಬೆಟ್ಟವನ್ನ ಹತ್ತಿ ಹೋಗಬೇಕಾದ್ರೆ ಕಾಲ್ ಜಾರಿ ಬೀಳ್ತಾಳೆ. ಜೋರಾಗಿ ಬಿದ್ದ ಕಾರಣ ತುಂಬಾ ರಕ್ತ ಬರ್ಲಿಕ್ಕೆ ಶುರುವಾಗುತ್ತೆ. ಆಗ ಅವಳನ್ನ ಹಾಸ್ಪಿಟಲ್ಗೆ ಒಯ್ಯಲಿಕ್ಕೆ ನೋಡ್ತಾರೆ. ಹಾಸ್ಪಿಟಲ್ಗೆ ಹೋಗೋಕೆ ಬೆಟ್ಟವನ್ನ ಸುತ್ತಿ ಹಾಕಿಕೊಂಡು 55 ಕಿಲೋಮೀಟರ್ ದೂರ ಸಾಗಬೇಕಾಗಿರುತ್ತೆ. ಇಷ್ಟು ದೂರ ಇರೋ ಹಾಸ್ಪಿಟಲ್ಗೆ ಆಕೆಯನ್ನ ಒಯ್ಯುವಂತಹ ಸಂದರ್ಭದಲ್ಲಿ ಅರ್ಧ ಹಾದಿಗೆ ದಶರಥ ಮಾಂಜಿಯ ಹೆಂಡತಿಯು ಪ್ರಾಣ ಬಿಡ್ತಾಳೆ. ಈ ಒಂದು ಘಟನೆಯಿಂದ ದಶರಥ ಮಾಂಜಿ ತುಂಬಾನೇ ನೊಂದುಕೊಳ್ತಾರೆ. ಊಟ ತಿಂಡಿ ನಿದ್ದೆ ಎಲ್ಲ ಬಿಡ್ತಾರೆ. ಯಾರ ಜೊತೆನೂ ಮಾತಾಡಲ್ಲ, ಯಾರ ಜೊತೆನೂ ಕೂತ್ಕೊಳ್ಳಲ್ಲ, ಒಂಟಿಯಾಗಿರಲು ಶುರು ಮಾಡ್ತಾರೆ. ಒಂದಿನ ದಶರಥ ಮಾಂಜಿಯು ಒಂದು ಹತೋಡಿ ಮತ್ತು ಚೆನ್ನಿಯನ್ನ ಹಿಡ್ಕೊಂಡು ಬೆಟ್ಟವನ್ನ ಒಡಿಲಿಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿದ ಜನರು ಈತ ಹುಚ್ಚನಾಗಿದ್ದಾನೆ ಅಂತ ಆಡ್ಕೊಳ್ತಾರೆ. ಬಾಯಿಗೆ ಬಂದಾಗೆ ಮಾತಾಡ್ತಾರೆ, ತುಂಬಾ ಅವಮಾನ ಮಾಡ್ತಾರೆ. ಆದ್ರೂ ದಶರಥ ಮಾಂಜಿ ನಿಲ್ಲುವುದಿಲ್ಲ. ಸುಮ್ಮನೆ ಬೆಟ್ಟವನ್ನ ಒಡಿತಾ ಹೋಗ್ತಾರೆ. ಸುಮಾರು 360 ಫೀಟ್ ಉದ್ದ, 30 ಫೀಟ್ ಅಗಲ ಮತ್ತು 25 ಫೀಟ್ ಎತ್ತರ ಇರೋ ಈ ಬೆಟ್ಟವನ್ನ ಒಡೆದು ಹಾದಿಯನ್ನ ಮಾಡಿಯೇ ಬಿಡ್ತಾರೆ. ಹೀಗೆ ಈ ಪೂರ್ತಿ ಬೆಟ್ಟವನ್ನ ಒಡಿಲಿಕ್ಕೆ ಸುಮಾರು 22 ವರ್ಷಗಳನ್ನ ತೆಗೆದುಕೊಳ್ತಾರೆ ದಶರಥ ಮಾಂಜಿ. ಇವರು ಮಾಡಿದ ಈ ಕೆಲಸದಿಂದ ಊರಿನವರಿಗೆ 55 ಕಿಲೋಮೀಟರ್ ದೂರ ಸಾಗಬೇಕಾಗಿದ್ದ ದಾರಿ ಈಗ ಬರೀ 15 ಕಿಲೋಮೀಟರ್ಗಳಾಗಿ ಬಿಡುತ್ತೆ. ತನ್ನ ಹೆಂಡತಿಗಾದಂತೆ ಬೇರೆ ಯಾರಿಗೂ ಆಗಬಾರದು ಅಂತ ಈ ರೀತಿ ಮಾಡಿದ್ದೀನಿ ಅಂತ ದಶರಥ ಮಾಂಜಿ ಹೇಳ್ತಾರೆ. ಬಾಲಿವುಡ್ ನಲ್ಲಿ ಇವರ ಮೇಲೆ ಒಂದು ಮೂವಿ ಕೂಡ ಬಂದಿದೆ.